ಈಗ ಮೊದ್ಲು ಇದಕ್ಕೆ ಮೊದ್ಲು ಮಾಡ್ತಾ ಇದ್ದಾಗ 50 ದಿನಕ್ಕೆ ಯಾವ ತರ ಇತ್ತು ಗಿಡ, ಈಗ ಇದೆ 50 ದಿನಕ್ಕೆ ಗಿಡ ಒಂದು ಸಮಸ್ಯೆಗಳು ಬರ್ತಿತ್ತು. ಆದ್ರೆ ನಾನು ಮೊನ್ನೆ ನಿಮ್ಗೆ ಹೇಳಿ ಸುಪ್ರೀಂ ಸ್ಪ್ರೇ ಮಾಡಿದೇವಲ್ಲ, 45 ದಿವಸ ಹೀಚು ಬರುವಾಗ ಈ ಗಿಡದ ಬುಡದ ಹತ್ತಿರದ ಎಲೆಗಳು ಡಾಟ್ಸ್ ಬರ್ತದೆ. ಈ ತರ ನೋಡಿ, ಈ ತರ ಡಾಟ್ಸ್ ಬರ್ತದೆ. ಈ ತರ ಡಾಟ್ಸ್ ಈ ತರ ಬರುತ್ತೆ ಬ್ಲೈಟ್ ಇದು. ಈ ತರ ಬಂದಿರುವುದು ಹೆಚ್ಚಾಗ್ತಾ ಇಡೀ ಎಲೆ ಪೂರ್ತಿ ಕರಟಿ ಹೋಗ್ತದೆ, ಒಣ ಎಲೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಲ ಎಲೆಗಳು ಕರಟಿ ಇಡೀ ತೋಟದಲ್ಲಿರುವಂತಹ ಬಳ್ಳಿಗಳು ಸಂಪೂರ್ಣ ಒಣಗಿ ಕೇವಲ ಅಲ್ಲೊಂದು ಇಲ್ಲೊಂದು ಕಾಯಿಗಳು ಮಾತ್ರ ಕಾಣುತ್ತೆ. ಆ ಹಂತದಲ್ಲಿ ಎಲೆಗಳಿಲ್ಲದೆ ಇರುವುದರಿಂದ ಈ ಕಾಯಿಗಳು ಗಾತ್ರ ಚಿಕ್ಕದಾಗ್ತವೆ, ಮತ್ತೆ ಸೆಕೆಂಡ್ಸ್ ಜಾಸ್ತಿ ಆಗ್ತವೆ, ಕಾಯಿಗಳ ಟೇಸ್ಟ್ ಕಡಿಮೆ ಆಗ್ತದೆ. ಈಗ ಇವರು ಏನ್ ಹೇಳಿದ್ದಾರೆ ಅಂದ್ರೆ ಸುಪ್ರೀಮನ ಸ್ಪ್ರೇ ಮಾಡಿ ನಮ್ದು 100% ರಿಸಲ್ಟ್ ಅಂತ ಹೇಳಿದ್ದಾರೆ. ಸೊ ಮೊನ್ನೆ ಕಷ್ಟಪಟ್ಟು ಇದ್ರಲ್ಲಿ ತಿರುಗಲಿಕ್ಕೆ ಆಗುದಿಲ್ಲ, ಆದ್ರೂ ನಮ್ಮ ಸ್ನೇಹಿತರು ಮಿತ್ರರು ಆದವರು ಹಿರಿಯರು ಎಲ್ಲ ಸೇರಿ ಇದನ್ನು ಸ್ಪ್ರೇ ಮಾಡಿದ್ದಾರೆ. ಅಲ್ಲಿಗೆ ನೋಡಿ, ಇಲ್ಲಿಗೆ ಮುಂದೆ ಹೋಗ್ಲಿಲ್ಲ ಈ ಬೆಳೆ. ಯಾಕಂದ್ರೆ ಮುಂದೆ ಹೋದ್ರೆ ನನಗೆ ಗೊತ್ತಾಗ್ತಿತ್ತು, ಯಾಕಂದ್ರೆ ನಾವು 10 ವರ್ಷಗಳಿಂದ ಈ ಬೆಳೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಷ್ಟರಲ್ಲಿ ಎಲ್ಲ ಹಳದಿಯ ಈ ದಂಡೆ ಮೇಲಿನ ಎಲೆಗಳು ಎಲ್ಲವೂ ಹಳದಿ ಆಗ್ಬೇಕಿತ್ತು, ಹಳದಿ ಆಗ್ಲಿಲ್ಲ. ಇಲ್ಲಿಗೆ ನಿಂತಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಬಳಕೆ ಮಾಡ್ಬೋದು. ನಮಸ್ಕಾರ ಸರ್. ನಾವು MMB ಇಂದ ಬಂದಿದ್ದೀವಿ ಸರ್, ಬೆಂಗಳೂರಿಂದ. MMB ಮೈಕ್ರೋಬಿಯಲ್ ಇಂದ. ನೀವು ಇದಕ್ಕೆ ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಿದ್ರಿ, ನೀವು ಯಾವ ತರ ತಗೊಂಡ್ರಿ ಪ್ರಾಡಕ್ಟ್ ಅದನ್ನು ಹೇಳಿ ಸರ್. ನಾವು MMB ಪ್ರಾಡಕ್ಟ್ಸ್ ಬೆಂಗಳೂರಿಂದ ನಾವು ಯೂಟ್ಯೂಬಲ್ಲಿ ನೋಡಿ ಮಾಡಿರುವಂಥದ್ದು. ಈ ಪ್ಲಾಂಟ್ ಅನ್ನು ಇಡೋಕ್ಕಿಂತ ಮೊದಲೇ ನಾವು ಪ್ಲಾನಿಂಗ್ ಮಾಡಿದೆವು. ಪ್ಲಾನಿಂಗ್ ಅಂತ ಹೇಳಿದರೆ, ಈ ಸಲ MMB ಮೂಲಕ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನ ಬಳಕೆ ಮಾಡಿ ನಾವು ಈ ಕಲ್ಲಂಗಡಿ ತೋಟವನ್ನು ಮಾಡಬೇಕಂತ ಹೇಳಿ ನಾವು ಇದನ್ನು ಐಡಿಯಾ ಮಾಡಿದೆವು. ಅದನ್ನು ನಮ್ಮ ಮಿತ್ರರಾಗಿರುವಂಥ ನರಸಿಂಹ ಪೂಜಾರಿ ಅವರು ಹಾಗೂ ಚಂದ್ರ ರವರ ಹತ್ರ ಮಾತಾಡಿ, ಅಡ್ಡಿಲ್ಲ ಮಾಡೋಣ, ಈ ಸಲ ಮಾಡೋಣ, ಅದನ್ನು ನೋಡೋಣ, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ತಗೊಳ್ಳಿ, ನೀವು ಮಾಹಿತಿ ಪ್ರಕಾರ ಮಾಡಿ ಅಂತ ಹೇಳಿದಾಗ, ನಾನು 15 ದಿವಸ ಮೊದಲೇ ಅದಕ್ಕೆ ಸಂಬಂಧಿಸಿರುವಂಥ ಅದರ ವಿಜ್ಞಾನಿಗಳು, ಅದರ ಅಧಿಕಾರಿಗಳು ಮತ್ತು ಅದು ಏನು ಸೇಲ್ ಮಾಡ್ತಾರೆ, ಎಲ್ಲಿ ಸಿಗ್ತದೆ, ಸೇಲ್ ಮಾಡುವಂಥ ಒಂದು ಏನು ಪ್ಲಾಂಟ್ ಇದೆ, ಅವರನ್ನೆಲ್ಲ ಭೇಟಿ ಮಾಡಿ ಸ್ಪಷ್ಟ ಮಾಹಿತಿ ತಗೊಂಡಾದ ಮೇಲೆ ಅವರು ಐಡಿಯಾ ಕೊಟ್ಟರು. ಏನಂತ ಹೇಳಿದರೆ, ನೀವು ಬೀಜ ನಾಟಿ ಮಾಡಿ, ಇಲ್ಲಿ ಎಲ್ಲ ಬೀಜ ನಾಟಿ ಮಾಡೋದು ನಾವು. ಕಲ್ಲಂಗಡಿ ಬೀಜವನ್ನು ನಾಟಿ ಮಾಡಿ 8ನೇ ದಿವಸಕ್ಕೆ ಅಲ್ಲಿ ಗೇರ್ 1 ಅಂತ ಬರ್ತದೆ. ಆ ಗೇರ್ 1ನಲ್ಲಿ ಟ್ರೈಕೋಟರ್ಮಾ, ಸುಡೋಮೋನಸ್, ಮೆಟರೈಸಿಯಂ, ಲೆಖಾನಿಯಾ, ಬೆವರಿಯಾ ಬೆಸಿಯಾನ ಈ ರೀತಿಯ ಒಂದಿಷ್ಟು ಜೀವಾಣುಗಳಿರ್ತವೆ. ಆ ಜೀವಾಣುಗಳಿರುವುದರಿಂದ ಇಲ್ಲಿ ಗಿಡ ಸಮೃದ್ಧವಾಗಿ ಬೆಳೆಯುತ್ತೆ. ಭೂಮಿಯಲ್ಲಿ ಬರತಕ್ಕಂಥ ಕೆಲವೊಂದು ರೋಗಗಳು ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳಿದಾಗ ಅದನ್ನು ಬಿಟ್ಟೆವು. ಅದಾಗಿ 8 ದಿವಸಕ್ಕೆ, ಮೊದಲ ಗೇರ್ 1 ಬಿಟ್ಟ 8 ದಿವಸಕ್ಕೆ ಗೇರ್ 2 ಅನ್ನು ಬಿಟ್ಟೆವು. ಗೇರ್ 2 ಅಂತ ಹೇಳಿದ್ರೆ ಸಾರಜನಕ ಸ್ಥಿರೀಕರಣ ಮಾಡುವಂತ ಬ್ಯಾಕ್ಟೀರಿಯಾಗಳು ಅದರಲ್ಲಿದೆ. ಆ ಬ್ಯಾಕ್ಟೀರಿಯಾಗಳನ್ನು ಬಿಟ್ಟಾಗ ಗಿಡ ಸಮೃದ್ಧವಾಗಿ ಬಂತು. ಆಮೇಲೆ ಗೇರ್ 3 ಬಿಟ್ಟೆವು. ಈ ಪ್ರತಿ ಒಂದು ಗೇರನ್ನು ಬಿಡುವಾಗ 2 kg 90 ಮತ್ತೆ ಒಂದು 100 ರಿಂದ 150 ಗ್ರಾಮ್ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಅದರೊಟ್ಟಿಗೆ ಸೇರಿಸಿ ಬಿಡ್ಲಿಕ್ಕೆ ಹೇಳಿದ್ರು. ಹಾಗೆ ಬಿಡ್ತಾ ಬಂದೆವು. ಆದ್ರೆ ಈ ಪ್ಲಾಂಟಿಗೆ ಏನಾಗಿತ್ತಂದ್ರೆ, ವಿಪರೀತ ಮಳೆ ಸಿಕ್ಕಿತ್ತು. ವಿಪರೀತ ಮಳೆ ಅಂತ ಹೇಳಿದ್ರೆ, ನಾವು ಏನು ಬೆಡ್ ಮಾಡಿದ್ದೇವೆ, ಬೆಡ್ ಒಂದು ಕಡೆ ಕೊಚ್ಕೊಂಡು ಹೋಗಿದೆ, ಅಂತ ಮಳೆಗಳು ಸಿಕ್ಕಿದೆ. ಯಾವ ಹಂತದಲ್ಲಿ ಅಂದ್ರೆ, ಒಂದು 20 ದಿವಸದ ಬೆಳೆ, 25 ದಿವಸದ ಬೆಳೆ ಇರುವ. ಆದ್ರೂ ಮೈಕ್ರೋ ಇದನ್ನು ಬಿಟ್ಟಿರೋದ್ರಿಂದ ಗಿಡ ಸಮೃದ್ಧವಾಗಿ ಬಂದಿದೆ. ಆಮೇಲೆ ಗೇರ್ 4 ಆಯ್ತು, ಗೇರ್ 5 ಆಯ್ತು. ಇವತ್ತು 50 ದಿವಸದ ಬೆಳೆ ಸರ್. ಇಲ್ಲಿ ಸಾಧಾರಣ ಈಗ ನಾವು ನೋಡಿದ್ರೆ ಒಂದು ಹೇಳ್ತೇನೆ ಸರ್, 4 ರಿಂದ 5 kg ಗಾತ್ರದ ಕಾಯಿಗಳಿದೆ. ಇದು 50 ದಿನಕ್ಕೆ ಕಲಾಶ್ ಮೆಲೋಡಿ ತಳಿ 50ನೇ ದಿವಸಕ್ಕೆ. ಈಗ ನಮ್ಮ ಅನಿಸಿಕೆ ಪ್ರಕಾರ, ನಮ್ಮ ಹಿರಿಯರು ಹೇಳಿದ ಪ್ರಕಾರ ಒಳ್ಳೆ ಸೈಜ್ ಬರಬಹುದು, ಇದು ಬರ್ತದೆ ಅನ್ನೋದು. ಯಾಕಂದ್ರೆ ಗಿಡದಲ್ಲಿ ತಾಕತ್ತಿದೆ. ಈಗ ಮೊನ್ನೆ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇದಕ್ಕೆ 4 ಸ್ಪ್ರೇ ಆಗಿದೆ. 4ನೇ ಸ್ಪ್ರೇ ಆಗಿ ನಿಮ್ಮ ಸುಪ್ರೀಂ ಅನ್ನ ಸ್ಪ್ರೇ ಮಾಡಿದೆವು. ನೀವು ಕಂಪನಿಯವ್ರು ಹೇಳಿದ ಹಾಗೆ ಸುಪ್ರೀಂ, ಅದ್ರ ಜೊತೆ ಅಟ್ಯಾಕ್ ಅಂತ ನೀವೇ ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ಹಸಿರುಳಕ್ಕಾಗಿ ಹಂಟರ್ ಅಂತ ಇದೆ. ಹಂಟರ್ ಅನ್ನ ಜೊತೆಯಲ್ಲಿ ಒಂದು ಫಂಗಿಸೈಡ್ ಅಂದ್ರೆ ಸ್ಕೋರ್ ಅಥವಾ ಮ್ಯಾರಾವಿನ್ ಅನ್ನುವಂಥದ್ದು ಬರ್ತದೆ, ಯಾವ್ದಾದ್ರು ಒಂದು ಅದನ್ನು ಹಾಕಿ ಒಂದು ಸ್ಪ್ರೇ ಕೊಟ್ಟಿದ್ದೇವೆ. ಇನ್ನೊಂದು ಸ್ಪ್ರೇ ನೀವು ಹೇಳ್ತಾ ಇದ್ದೀರಿ, ನನಗೇನು ಬೇಡ ಅನಿಸ್ತಾ ಇದೆ, ಬೇಕಿದ್ರೆ ಒಂದು ಸ್ಪ್ರೇ ಕೊಡ್ತೇವೆ. ಅಲ್ಲಿಗೆ ಬೆಳೆ ಆಯ್ತು, ಗಿಡ ಸಮೃದ್ಧವಾಗಿ ಬರ್ತದೆ. ಇದರಲ್ಲಿ ನಮ್ಗೊಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ 2ನೇ ಹೀಚ್ ಬರುವಾಗ ಮತ್ತೆ ಮಳೆ ಬಂತು. ಮಳೆ ಬಂದಿರೋದ್ರಿಂದ ಸ್ವಲ್ಪ ಹೀಚ್ ಡ್ರಾಪ್ ಆಗಿದೆ. ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಬೆಳೆ ಬರ್ತಾ ಇತ್ತು. ಇನ್ನೊಂದು ಆಚೆಗೆ ಒಂದು ಪ್ಲಾಂಟ್ ಇದೆ, ಆ ಪ್ಲಾಂಟ್ ಅಲ್ಲಿ ಚೆನ್ನಾಗಿ ಬಂದಿದೆ. ಈ ಪ್ಲಾಂಟ್ ಅಲ್ಲಿ ಈ ರೀತಿ ಮಾಡಿದ್ದೇವೆ.
ಎಲ್ಲರೂ ಮಾಡಬಹುದು, ಚೆನ್ನಾಗಿದೆ. ಅಂದ್ರೆ ನಾನು ಹೇಳುವುದೇನಂತ ಹೇಳಿದ್ರೆ, ರಾಸಾಯನಿಕ ಗೊಬ್ಬರವನ್ನು ಅಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ಸಾವಯವ ಗೊಬ್ಬರವನ್ನು ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ದನದ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಅದನ್ನೂ ಬಳಕೆ ಮಾಡಬೇಕು. ಜೊತೆಯಲ್ಲಿ ಈ ಜೀವಾಣುಗಳನ್ನು ಬಳಕೆ ಮಾಡಿದಾಗ ಸಮೃದ್ಧವಾದ ಬೆಳೆಯನ್ನು ತೆಗಿಲಿಕ್ಕೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಯಾವ ಡೇಟ್ ಸರ್ ಉಣಿರೋದು ನೀವು ಇದನ್ನ? ಇದು 10 ಅಕ್ಟೋಬರ್ 10 ಅಕ್ಟೋಬರ್ನೇ ತಾರೀಕಿನ ದಿವಸ ನಾವು ಉಳುಮೆ ಮಾಡಿದ್ದೇವೆ, ಇದು ನಾಟಿ ಮಾಡಿದ್ದೇವೆ. ನವೆಂಬರ್ 10 ಡಿಸೆಂಬರ್ ಎಷ್ಟಾಯ್ತು ಈಗ? ನವೆಂಬರ್ 50 ದಿನ ಆಯ್ತು. 50 ದಿನ ಆಗಿದೆ. ಎಷ್ಟು ದಿನಕ್ಕೆ ಕಟಾವ್ ಮಾಡ್ತೀರಾ ಸರ್? ನಾವು 70 ದಿವಸ ಕಟಾವ್ ಮಾಡ್ತೇವೆ. 70 ದಿನಕ್ಕೆ ಕಟಾವ್ ಮಾಡ್ತೇವೆ. ನಿಮ್ಗೆ ಏನ್ ಅನ್ಸುತ್ತೆ ಓವರ್ ಆಲ್ ನೋಡಿದಾಗ? ಪರವಾಗಿಲ್ಲ, ಒಳ್ಳೆ ಬರ್ತಾ ಇದೆ, ತೊಂದರೆ ಇಲ್ಲ. ಈಗ ಇದಕ್ಕೆ ಮೊದಲು ಮಾಡ್ತಾ ಇದ್ದಾಗ 50 ದಿನಕ್ಕೆ ಯಾವ ತರ ಇತ್ತು ಗಿಡ, ಈಗ ಹೇಗಿದೆ? 50 ದಿನಕ್ಕೆ ಗಿಡ ಒಂದು ಸಮಸ್ಯೆಗಳು ಬರ್ತಿತ್ತು. ಅದ್ರ ನಾನು ಮೊನ್ನೆ ನಿಮ್ಗೆ ಹೇಳಿ ಸುಪ್ರೀಂ ಸ್ಪ್ರೇ ಮಾಡಿದೇವಲ್ಲ, 45 ದಿವಸ ಈಚೆ ಬರುವಾಗ ಈ ಗಿಡದ ಬುಡದ ಹತ್ತಿರದ ಎಲೆಗಳು ಡಾಟ್ಸ್ ಬರ್ತದೆ. ಈ ತರ ನೋಡಿ, ಈ ತರ ಡಾಟ್ಸ್ ಬರ್ತದೆ. ಈ ತರ ಡಾಟ್ಸ್ ಈ ತರ ಬರುತ್ತೆ ಬ್ಲೈಟ್ ಇದು. ಈ ತರ ಬಂದಿರುವುದು ಹೆಚ್ಚಾಗ್ತಾ ಇಡೀ ಎಲೆ ಪೂರ್ತಿ ಕರಟಿ ಹೋಗ್ತದೆ, ಒಣ ಎಲೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಎಲ್ಲ ಎಲೆಗಳು ಕರಟಿ ಇಡೀ ತೋಟದಲ್ಲಿರುವಂತಹ ಬಳ್ಳಿಗಳು ಸಂಪೂರ್ಣ ಒಣಗಿ ಕೇವಲ ಇಲ್ಲೊಂದು ಕಾಯಿಗಳು ಮಾತ್ರ ಕಾಣುತ್ತೆ. ಆ ಹಂತದಲ್ಲಿ ಎಲೆಗಳಿಲ್ಲದೆ ಇರುವುದರಿಂದ ಈ ಕಾಯಿಗಳು ಗಾತ್ರ ಚಿಕ್ಕದಾಗ್ತವೆ, ಮತ್ತೆ ಸೆಕೆಂಡ್ಸ್ ಜಾಸ್ತಿ ಆಗ್ತವೆ, ಕಾಯಿಗಳ ಟೇಸ್ಟ್ ಕಡಿಮೆ ಆಗ್ತದೆ. ಈಗ ಇವರು ಏನ್ ಹೇಳಿದ್ದಾರೆ ಅಂದ್ರೆ, ಸುಪ್ರೀಮನ ಸ್ಪ್ರೇ ಮಾಡಿ ನಮ್ದು 100% ರಿಸಲ್ಟ್ ಅಂತ ಹೇಳಿದ್ದಾರೆ. ಸೊ ಮೊನ್ನೆ ಕಷ್ಟಪಟ್ಟು ಇದ್ರಲ್ಲಿ ತಿರುಗಲಿಕ್ಕೆ ಆಗುದಿಲ್ಲ, ಆದ್ರೂ ನಮ್ಮ ಸ್ನೇಹಿತರು, ಮಿತ್ರರು ಆದವರು, ಹಿರಿಯರು ಎಲ್ಲ ಸೇರಿ ಇದನ್ನು ಸ್ಪ್ರೇ ಮಾಡಿದ್ದಾರೆ. ಅಲ್ಲಿಗೆ ನೋಡಿ, ಇಲ್ಲಿಗೆ ಮುಂದೆ ಹೋಗ್ಲಿಲ್ಲ ಈ ಬೆಳೆ. ಯಾಕಂದ್ರೆ ಮುಂದೆ ಹೋದ್ರೆ ನನಗೆ ಗೊತ್ತಾಗ್ತಿತ್ತು, ಯಾಕಂದ್ರೆ ನಾವು 10 ವರ್ಷಗಳಿಂದ ಈ ಬೆಳೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಷ್ಟರಲ್ಲಿ ಎಲ್ಲ ಹಳದಿಯ ಈ ದಂಡೆ ಮೇಲಿನ ಎಲೆಗಳೆಲ್ಲವೂ ಹಳದಿ ಆಗ್ಬೇಕಿತ್ತು, ಹಳದಿ ಆಗ್ಲಿಲ್ಲ. ಇಲ್ಲಿಗೆ ನಿಂತಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಬಳಕೆ ಮಾಡಬಹುದು. ಈಗ ಮತ್ತೆ ಸರ್, ಈಗ ರೈತರಿಗೆ ಒಂದು ಮೆಸೇಜ್ ಕೊಡ್ಬೇಕು ನಾವು. ಈಗ ಏನು ಗೊಬ್ಬರ ಹಾಕಿದ್ರೆ ಮಾತ್ರ ಬೆಳೆ ಬರುತ್ತೆ ಅಂದ್ಕೊಂಡಿದ್ರಿ ಇಷ್ಟು ದಿನ. ಗೊಬ್ಬರ ಹಾಕಿ ಔಷಧಿ ಹೊಡೆದ್ರೆ ಬೆಳೆ ಬಂದ್ಬಿಡುತ್ತೆ ಅಂತ. ಮೈಕ್ರೋಬ್ಸ್ ಎಷ್ಟು ಮುಖ್ಯ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ? ನಾನ್ ತಿಳ್ಕೊಂಡಾಗ ನೀವೀಗ ಸಮಗ್ರ ಪೋಷಕಾಂಶ ಅನ್ನೋದು ಒಂದು ದೊಡ್ಡ ಶಬ್ದವನ್ನ ಹೇಳಿದ್ರಿ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಷ್ಟು ರಾಸಾಯನಿಕವನ್ನ ಬಳಸ್ತೇವೆ. ಈಗ ಡಿಪಾರ್ಟ್ಮೆಂಟ್ನವ್ರು ಕೆಲವು ಏರಿಯಾದಲ್ಲಿ ತುಂಬಾ ಹೇಳ್ತಾರೆ, ಚೀಲಗಟ್ಲೆ ಹೇಳ್ತಾರೆ. ನಮ್ಮ ಈ ಭಾಗಕ್ಕೆ ಅಷ್ಟು ಬೇಕಾಗುವುದಿಲ್ಲ, ಆದ್ರೂ ನಾವು ಹೆಚ್ಚುವರಿಯಾಗಿ ಬಳಸ್ತೇವೆ. ರಾಸಾಯನಿಕ ಕೊಟ್ಟಿರುವುದು ಆ ಸಸ್ಯ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದೆ ಅನ್ನೋದು ನಮ್ಗೆ ಅಳತೆ ಇಲ್ಲ. ಅದನ್ನು ನೋಡ್ಲಿಕ್ಕೆ ಯಾವುದೇ ಒಂದು ಮಾಪನಗಳಿಲ್ಲ ಅಥವಾ ಯಾವುದೇ ಲ್ಯಾಬ್ಗಳಿಲ್ಲ. ಅದು ನಿಮ್ಮ ಟೆಕ್ನಾಲಜಿಯಲ್ಲಿ ಹೇಳುವಾಗ, ಬೇರೆ ಟೆಕ್ನಾಲಜಿ ಹೇಳಿದಾಗ ಅದು ಕಲ್ಲಿನ ರೂಪವಾಗಿಯೂ ಮಣ್ಣಿನಲ್ಲಿ ಶೇಖರಣೆ ಆಗಿರುತ್ತೆ ಅಂತ. ಆದ್ರೆ ಇಲ್ಲಿ 2 kg 19 2 kg 1261 2 kg 13045 ಈ ರೀತಿಯ ಗೊಬ್ಬರ ಕೊಟ್ಟಾಗ, ಆ ಮೈಕ್ರೋಬ್ಸ್ ಜೊತೆಯಲ್ಲಿ ಕೊಟ್ಟಾಗ ಆ 2 kgಯಲ್ಲಿ ಎಷ್ಟು ಅಂಶಗಳಿವೆ ಅವೆಲ್ಲವೂ ಗಿಡಕ್ಕೆ ದೊರೆಯುತ್ತೆ. ಆವಾಗ ಈ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗತ್ತೆ, ಜೊತೆಯಲ್ಲಿ ಗಿಡ ಸಮೃದ್ಧವಾಗಿ ಬೆಳೀತದೆ. ಮತ್ತೆ ನಮ್ಮ ಮನಸ್ಸೇ ಹೇಳುತ್ತೆ, ರೈತರಾದವು, ನನ್ನ ಗಿಡ ಚೆನ್ನಾಗಿದೆ, ಇನ್ನು ಗೊಬ್ಬರ ಕೊಟ್ರೆ ಅದು ಮತ್ತಷ್ಟು ಸೊಕ್ಕಿ ಬರ್ತದೆ, ಕಾಯಿ ಬರುವುದಿಲ್ಲ, ಆ ಉದ್ದೇಶದಿಂದ ನಾನು ಸ್ಟಾಪ್ ಮಾಡ್ತೇನೆ ಅಂತ ನಾವೇ ಅದಕ್ಕೆ ವಿಜ್ಞಾನಿಗಳಾಗ್ತೇವೆ. ಅದು ಹೌದು, ಖಂಡಿತ. ಯಾಕಂದ್ರೆ ನಮ್ಗೆ ಈಗ ಬೇಡ, ಈ ಹಂತದಲ್ಲಿ ಬಳ್ಳಿ ಜಾಸ್ತಿ ಇದೆ ಅಂತ. ಈಗ ನೋಡಿ, ನಾವಿಲ್ಲಿ ನೋಡುವಾಗ ಸಮೃದ್ಧವಾಗಿದೆ ಬಳ್ಳಿ. ಈಗ ಈ ಬಳ್ಳಿಯನ್ನು ಇನ್ನಷ್ಟು ಸ್ವಲ್ಪ ಡೌನ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಈಗ ನೀವು ಹೇಳಿದ್ರಿ ಯಾವುದು 52 ಗೊಬ್ಬರವನ್ನು ಈ ಹಂತದಲ್ಲಿ ಬಿಡಿ ಅಂತ ಹೇಳಿದ್ರಿ. ಯಾಕೆ ಬಿಡ್ಬೇಕು ಅಂತ ಹೇಳಿದ್ರೆ, ಬಳ್ಳಿಯಲ್ಲಿ ಸ್ವಲ್ಪ ಇದಾಗಬೇಕು, ಕಾಯಿ ಸ್ವಲ್ಪ ದಪ್ಪಾಗಿರ್ಬೇಕು. ಒಂದೊಂದು ಬೆಳೆಯಲ್ಲಿ ಒಂದೊಂದು ಇರುತ್ತೆ. ಕೆಲವೊಂದು ಸೊಪ್ಪಿನ ಬೆಳೆಯಲ್ಲಿ ಸೊಪ್ಪಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ, ಇಲ್ಲಿ ಕಾಯಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೇವೆ, ಗಡ್ಡೆಯ ಬೆಳೆಗೆ ಗಡ್ಡೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಾಗ ಇಲ್ಲ 52-34 ಈಗ ನಾಳೆ ಬಿಡ್ತೇವೆ. ಇದು ನಾವು ಹೆಚ್ಚು ಕಡಿಮೆ ಸಾಧಾರಣ ಒಂದು 65ರಿಂದ 70 ದಿವಸದಲ್ಲಿ ಕಟಾವಿ ಬರ್ತದೆ. ಮತ್ತೆ ಈಗ ಸ್ಪ್ರೇಗಳು ತುಂಬಾ ಕಡಿಮೆ ಆಗಿದೆಯಲ್ಲ, ಎಷ್ಟು ಸ್ಪ್ರೇ? 4 ಸ್ಪ್ರೇ ಅಲ್ಲಿ ಇಷ್ಟು ಬೆಳೆ? 4 ಸ್ಪ್ರೇ ಅಂದ್ರೆ ಒಂದು ಸ್ಪ್ರೇ ಅದು 2 ಎಲೆ ಬಂದಾಗ ಒಂದು, ನೀವೆಂತ ಗುರುಗುಟ್ಟೆ ಹುಳ ಅಂತ ಹೇಳ್ತೇವೆ ನಾವು, ನೀವು ಅದನ್ನ ರೈತರ ಮಿತ್ರ ಅಂತೀರಿ, ಅದು ಏನೋ ಗೊತ್ತಿಲ್ಲ. ಅದು ಆ ಚಿಕ್ಕ ಹುಳ, ಓಡ್ ಹುಳ ಅಂತ ಹೇಳುದು, ಕೆಂಪು ಹುಳ, ಅದು ಈ ಮದರ್ ಎಲೆಯನ್ನು ತಿನ್ನುತ್ತೆ. ಅದರಲ್ಲಿ ಕಡೆ ನೋಡಿದ್ರೆ 2 ರೀತಿ ಇದೆ, ಒಂದು ಅದರ ಮೇಲೆ ನಕ್ಷತ್ರಾಕಾರದ ಇದೆ, ಒಂದು ರೆಡ್ ಕಲರ್ ಇದೆ. ಅದು ತಿನ್ನುವುದರಿಂದ ನಾವು ಏನ್ ಮಾಡ್ತೇವೆ, ಜಸ್ಟ್ ಒಂದು ಬೇವಿನ ಎಣ್ಣೆ ಮತ್ತು ಯಾವ್ದಾದ್ರು ಫಂಗಿಸೈಡ್ ಹಾಕಿ ಹೊಡಿತೇವೆ. 2ನೇ ಬಾರಿಗೆ ನಾವು ಈ ಥ್ರಿಪ್ಸ್ ಮೈಟ್ಸ್ಗೆ ಮತ್ತೆ ಹಸಿರುಳಕ್ಕೆ ಬೇಕಾಗುವುದನ್ನು ಹಾಕಿ ಹೊಡಿತೇವೆ. 3ನೇದು 4ನೇದು, ಈಗ 4 ಔಷಧಿಯಲ್ಲಿ ಮುಗ್ದಿದೆ. ಮೊದಲು ನೀವು ಕೆಮಿಕಲ್ ಹಾಕಿ ಮಾಡ್ತಾ ಇದ್ರಲ್ವಾ, ಬರೀ ಕೆಮಿಕಲ್ ಅಲ್ಲೇ
ಆವಾಗ ಎಷ್ಟು ಸ್ಪ್ರೇ ಮಾಡ್ಬೇಕಾಗಿತ್ತು? 6 ದಿವಸಕ್ಕೆ ಒಂದು ಸ್ಪ್ರೇ ಮಾಡ್ತಾರೆ. 6 ದಿವಸಕ್ಕೆ ಒಂದು 8-9 ಸ್ಪ್ರೇ ಆಗ್ತಿತ್ತು, ಕನಿಷ್ಠ 9 ಸ್ಪ್ರೇ ಆಗ್ತಿತ್ತು. ಆದ್ರೂ ನಮಗೆ ಸಫಿಶಿಯಂಟ್ ಇರುವುದಿಲ್ಲ ಮನಸ್ಸಿಗೆ. ಈ ರೀತಿ ಅಂದ್ರೆ ಬೆಳೆ ಹೆಚ್ಚು ಕಡಿಮೆ ಬರ್ತದೆ, ಅದಕ್ಕೇನು ನಾವು ಇದ್ ಮಾಡ್ಲಿಕ್ಕೆ ಆಗುದಿಲ್ಲ. ಗಿಡ ಸಮೃದ್ಧವಾಗಿದ್ರೆ ನೋಡೋಣ ಬರೋಣ ಅನ್ಸುತ್ತೆ, ಖುಷಿ ಆಗುತ್ತೆ ತೋಟದ ಕಡೆ. ಅದು ಅಷ್ಟು ಚೆನ್ನಾಗಿ ಬಂದಿದೆ ಮಾಡಬಹುದು. ಈ ಬೇಸಿಗೆ ಬೆಳೆಯಲ್ಲಿ ಇದರಲ್ಲಿ ಇನ್ನೊಂದು ಪ್ಲಾಂಟ್ ಮಾಡ್ತೇವೆ. ಈಗ ಇನ್ನೊಂದು ಅಲ್ಲಿ ಇವರು ನಮ್ಮ ನರಸಿಂಹಣ್ಣನ ತೋಟದಲ್ಲಿ ನೋಡಿ ಬಂದೇವೆ ನಾವೀಗ. ಅಲ್ಲಿಯೂ ಅದಕ್ಕೆ ಗೇರ್ 1 ಗೇರ್ 2 ಅನ್ನು ಅಪ್ಲೈ ಮಾಡಿದ್ದೇವೆ. ಆಚೆ ಪ್ಲಾಂಟಿಗೆ ಇನ್ನೊಂದು ಪ್ಲಾಂಟಿಗೆ ಗೇರ್ 1 ಗೇರ್ 2 ಗೇರ್ 3 ಮಾಡಿದ್ದೇವೆ. 1 ಮಂತ್ ಆಗಿದೆ. ಅದರಲ್ಲಿ ಹೀಚ್ ಬರ್ತಾ ಇದೆ, ಚೆನ್ನಾಗಿದೆ. ವಾತಾವರಣವು ಈಗ ಸ್ವಲ್ಪ ಚೆನ್ನಾಗಿದೆ ಸರ್. ಮತ್ತೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈ ಗೊಬ್ಬರ ಫರ್ಟಿಲೈಸರ್ ಯಥೇಚ್ಛವಾಗಿ ಬಳಸಿದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಮತ್ತೆ 8ರಿಂದ 9 ಸ್ಪ್ರೇ ಕೊಟ್ಟಾಗ ಇದ್ರಲ್ಲಿ ಕೆಮಿಕಲ್ ಅಂಶ ಉಳ್ಕೊಂಡು ಬಿಡುತ್ತೆ. ಇದು ತಗೊಂಡೋಗಿ ತಿಂದವರು ಹಾರ್ಟ್ ಅಟ್ಯಾಕ್ ಇನ್ನೊಂದು ಎಲ್ಲಾ ಸಮಸ್ಯೆ. ಈಗ ನಮ್ಮೂರಲ್ಲೂ ಹೇಳ್ತಾ ಇದ್ರು ಮೊದಲು, ಕಲ್ಲಂಗಡಿ ಅಂದ್ರೆ ವಿಪರೀತವಾಗಿರುವಂತ ರಾಸಾಯನಿಕವನ್ನು ಬಳಸ್ತಾರೆ ಕಲ್ಲಂಗಡಿಯನ್ನ ಅನ್ನುವಂತ ಫೀಲಿಂಗ್ಸ್ ಇದೆ. ಯಾಕಂದ್ರೆ ಈಗ ಅವ್ರು ಏನಾಗುತ್ತೆ, ಈ ರಸ್ತೆಯಲ್ಲಿ ತಿರುಗಾಡುವಾಗ ನಮ್ಮ ಹಾಗೆ ನಾವು ಬೆನ್ನ ಮೇಲೆ ಪೈಪ್ ದಿನಾಲು ಸ್ಪ್ರೇ ಮಾಡ್ತಾ ಇರುವ ನೋಡ್ತಾರೆ. ಅವ್ರ ತಲೆಯಲ್ಲಿ ಏನಾಗುತ್ತೆ, ಅವ್ರು ತಿನ್ನೋರು ಮಾತ್ರ ಗ್ರಾಹಕರು, ಇವ್ರು ದಿನಾಲು ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಆಮೇಲೆ ಇನ್ನೊಮ್ಮೆ ಎಲ್ಲರೂ ಹೊರಗಡೆ ಸಿಕ್ಕಿದಾಗ ಮಾರಾಯ, ನೀವು ಏನೋ ಒಂದು ಬೆಳೆ ತೆಗಿಲಿಕ್ಕೆ 10 ಬಾರಿ ಸ್ಪ್ರೇ ಮಾಡಿದಿರಿ, ಅದ್ರಲ್ಲಿ ಎಷ್ಟು ಕೆಮಿಕಲ್ ಸಹಜವಾಗಿ ಒಬ್ಬ ವ್ಯಕ್ತಿಗೆ ಬಂದ್ಬಿಡುತ್ತೆ, ಇದು ಬರುತ್ತೆ. ಹಾಗಾಗಿ ಈಗ ನಮ್ಗೆ ಸ್ಪ್ರೇನು ಕಡಿಮೆ ಆಯ್ತು, ಮಾನವ ಶ್ರಮನೂ ಕಡಿಮೆ ಆಯ್ತು. ಈಗ ನೋಡಿ, ಈ ಬಳ್ಳಿಯಲ್ಲಿ 1 ಬಾರಿ ಸ್ಪ್ರೇ ಮಾಡುವುದು ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಅದೆಲ್ಲ ಬಹಳ ಕಷ್ಟ ಇದೆ. ಅಷ್ಟು 20 ಲೀಟರ್ ಬೆನ್ನ ಮೇಲೆ ಹೊತ್ಕೊಂಡು ಸ್ಪ್ರೇ ಮಾಡೋದು ಅಂತ ಹೇಳಿದ್ರೆ ಮತ್ತೆ ನಾವು ಪದೇ ಬಳ್ಳಿಯನ್ನು ತುಳಿತಾ ಇರ್ಬೇಕಾಗತ್ತೆ. ಸ್ಪ್ರೇ ಹೆಚ್ಚಿಗೆ ಆದ ಹಾಗೆ ಬಳ್ಳಿ ತುಳಿತಾ ಇರ್ಬೇಕಾಗತ್ತೆ. 1 ಬಾರಿ ಹೋಗು ನಾವು ಎಷ್ಟು ಜಾಗ್ರತೆ ಮಾಡುವ, ಒಂದು 10-20 ಬಳ್ಳಿಯನ್ನ 10-20 ಹೀಚನ್ನ ಗೊತ್ತಾಗದೆ. ಯಾಕಂದ್ರೆ ಅದ್ರ ತೊಟ್ಟಿಯಲ್ಲಿದೆ ಸರ್, ಅಲ್ಲಿ ಕಾಲ ಎಲ್ಲರೂ ಬೆರಳು ತಾಗಿದ್ರೆ ಕಟ್ಟಾಗಿ ಹೋಗ್ತದೆ. ಇದರಿಂದ ನೀವೇನು ಪಾಠ ಕಲ್ತ್ರಿ? ಯಾವಾಗ ಗಿಡ ಚೆನ್ನಾಗಿ ಸಮೃದ್ಧವಾಗಿರುತ್ತೆ ಆವಾಗ ಬೆಳೆ ಚೆನ್ನಾಗಿ ಬರುತ್ತೆ. ಖಂಡಿತ ಆರೋಗ್ಯಪೂರ್ಣವಾದ ಗಿಡದಲ್ಲಿ ಆರೋಗ್ಯಪೂರ್ಣವಾದ ಕಾಯಿ ಬರುತ್ತೆ. ನಾವು ಕೆಮಿಕಲ್ ಅನ್ನ ಬಹಳ ಕಡಿಮೆ ಬಳಕೆ ಮಾಡೋದ್ರಿಂದ ಆರೋಗ್ಯಪೂರ್ಣವಾದ ಆಹಾರವನ್ನ ಮಾರ್ಕೆಟಿಗೆ ಕೊಡಬಹುದು. ನಮ್ಮ ಏನು ಗ್ರಾಹಕರಿದ್ದಾರೆ, ನಮ್ಮ ಏನು ಬಂಧುಗಳಿದ್ದಾರೆ, ಅವರಿಗೆ ಆರೋಗ್ಯಪೂರ್ಣವಾದ ಆಹಾರವನ್ನ ಕೊಡೋದ್ರಿಂದ ನಮಗೂ ತೃಪ್ತಿ ಇದೆ. ಏನಂದ್ರೆ ನಾವು ರೈತರಾಗಿ ನಾವೇನ್ ಮಾಡ್ತೇವೆ, ಹೆಚ್ಚು ಕೆಮಿಕಲ್ ಕೊಟ್ಟಾಗ ನಮ್ಮ ಮನಸ್ಸಲ್ಲೂ ಏನೋ ಒಂದು ಫೀಲಿಂಗ್ಸ್ ಇರ್ತದೆ, ತೋರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಈಗ ಆರೋಗ್ಯಪೂರ್ಣವಾದ ಆಹಾರವನ್ನು ಪದಾರ್ಥ ಬೆಳಿಲಿಕ್ಕೆ ಸಹಕಾರ ನಿಮ್ಮ MMB ಪ್ರಾಡಕ್ಟ್ ಕೊಟ್ಟಿದೆ. ನಿಮ್ಗೆ ಸಂಬಂಧಿಸಿರ್ತಕ್ಕಂಥ ನಿಮ್ಮ ಏನು MD ಇದ್ದಾರೆ, ಇದನ್ನು ಏನು ಕಂಡು ಹುಡುಕಿದ್ದಾರೆ ಸರ್, ಅವರಿಗೆ ನಮ್ಮ ಕೃತಜ್ಞತೆಯನ್ನು ಹೇಳಬೇಕು. ಯಾಕಂದ್ರೆ ನೀವು ದೂರದಿಂದ ಈ ಕರಾವಳಿ ನಾಡಿಗೆ ಬಂದಿದ್ದೀರಿ, 450 ಕಿಲೋಮೀಟರ್ ಖಂಡಿತ. ಮತ್ತೆ ಈ ಭಾಗದ ರೈತರಿಗೂ ನಾವು ಎಲ್ಲ ತಿಳಿಸ್ತೇವೆ, ನಾವು ಹೀಗೆ ಮಾಡಿದ್ದೇವೆ, ಈ ರೀತಿ ವಿಧಾನದಲ್ಲಿ ಮಾಡಿದ್ದೇವೆ, ಮತ್ತೆ ಈ ರೀತಿ ಗಿಡ ಚೆನ್ನಾಗಿ ಬರ್ತದೆ, ಮತ್ತೆ ಆರೋಗ್ಯಪೂರ್ಣವಾದ ಹಣ್ಣನ್ನು ಇಟ್ಕೊಳ್ಬಹುದು. ಮತ್ತು ಅದರ ಜೊತೆಯಲ್ಲೂ ನಮಗೆ ಇದು ಒಂದು ಬೆಳೆ ಆಗಿ ಇನ್ನೊಂದು ಬೆಳೆ ಬರ್ಲಿಕ್ಕೆ 1-1.5 ತಿಂಗಳಾಗುತ್ತೆ. 1.5 ತಿಂಗಳಿಗೆ ನಾವು 500 kg ನಮ್ಮ ಮನೇಲಿ ಇಟ್ಕೊಳ್ತೇವೆ. ನಿಮ್ಮ ಹಾಗೆ ಮಿತ್ರ ಬಂದವರಿಗೆ ಕೊಡ್ತೇವೆ, ನಮ್ಮ ಮಕ್ಕಳನ್ನು ಡೈಲಿ ಯೂಸ್ ಮಾಡ್ತೇವೆ. ನಾವು ಇದನ್ನ ಆರೋಗ್ಯಪೂರ್ಣವಾದದ್ದು ನಾವು ಇಟ್ಟುಕೊಂಡು ಅದನ್ನ ನಾವು ಡೈಲಿ ಫುಡ್ಡಿಗೆ ಯೂಸ್ ಮಾಡಬಹುದು, ಡೈಲಿ ಅದನ್ನು ತಿನ್ನಬಹುದು. ಹಾಗಾಗಿ ಒಳ್ಳೆಯದಿದೆ. ಹಾಗಾಗಿ ನೀವು ನಿಮ್ಮ MD ಅವರಿಗೆ, ನಿಮ್ಮ ಎಲ್ಲ ವಿಜ್ಞಾನಿಗಳಿಗೆ ನಮ್ಮ ಕೃತಜ್ಞತೆಗಳನ್ನು ಹೇಳಿ, ಜೊತೆಯಲ್ಲಿ ಈ ಭಾಗದ ರೈತರಿಗೂ ಸಹ ನಮಗೆ ಕಾಲ್ ಮಾಡ್ತಾರೆ ಅಥವಾ ಯಾವುದಾದ್ರು ಏಜೆನ್ಸಿ ಮೂಲಕ ವ್ಯವಸ್ಥೆ ಮಾಡ್ತಾರೆ, ಅವರಿಗೆಲ್ಲ ತಲುಪಿಸುವ ವ್ಯವಸ್ಥೆ ಮಾಡಿ ಹಂತವಾಗಿ ಬೆಳೆಗೆ ಬರುವಂತ ರೋಗಗಳು ಏನಾದರೂ ಇದ್ರೆ ಕೂಡಲೇ ನೀವು ಆ ಫೋನಿಗೆ ಸ್ಪಂದಿಸಿ ಅವ್ರಿಗೆ ಮಾಹಿತಿ ಕೊಡಿ. ರಾತ್ರಿ 8 ಗಂಟೆಗೆ ಫೋನ್ ಮಾಡ್ತಾ ಇದ್ದೀನಿ. ಖಂಡಿತ ಅಲ್ಲ, ಇದೊಂದು ಬಿಟ್ರೆ ಸಾಕ ಸರ್, ಇದೊಂದು ಬಿಟ್ರೆ ಸಾಕ ಸರ್, ನಾವು ಗೊಬ್ಬರ ಹಾಕೋದ್ಬೇಡವಾ ಇದೆಲ್ಲ ಕೇಳ್ತಾ ಸ್ಪಂದಿಸಿದ್ದೀರಿ. ಅದರ ಜೊತೆಯಲ್ಲಿ ನಾವು ಇವತ್ತು ಏನಂತ ಹೇಳಿದ್ರೆ, ಇವರು 10 ವರ್ಷದ ಈ ಕಲ್ಲಂಗಡಿ 10-15 ವರ್ಷದ ಅನುಭವದಲ್ಲಿ ಅನೇಕ ವಿಧವಾದ ಕೃಷಿ ವಿಧಾನಗಳನ್ನ ನಾನು ಹುಡ್ಕೊಂಡು ಬಂದಿದ್ದೇನೆ. ಇವ್ರ ಜೊತೆಲಿ ಚರ್ಚೆ ಮಾಡಿದಾಗ ಅದನ್ನ ಮಾಡಬಹುದಾ, ಇದನ್ನ ಮಾಡಬಹುದು ಅಂತ. ಈ ಜೈವಿಕ ಗೊಬ್ಬರಗಳಲ್ಲಿಯೂ ನಾವು ಗೊತ್ತುಂಟು, ಇವತ್ತು ಮಾತ್ರೆ ರೂಪದಲ್ಲಿಯೂ ಜೈವಿಕ ಗೊಬ್ಬರಗಳು ಬಂದಿದೆ, ಬೇರೆ ಕಂಪನಿಗಳು ಬಂದಿದೆ, ಅವನ್ನೆಲ್ಲ ಬಳಕೆ ಮಾಡಿದ್ದೇವೆ. ಆ ಬಳಕೆ ಮಾಡಿರೋ ಅವರಿಗೂ ನಿಮ್ಗೂ ನಾವು ತುಲನೆ ಮಾಡೋದಿಲ್ಲ. ಆದ್ರೆ ನೀವು ಗೈಡ್ ಮಾಡಿದ ರೀತಿ ನನಗೆ ಹಿಡಿಸ್ತು. ಯಾಕಂತ ಹೇಳಿದ್ರೆ ಅವರು ಕೆಲವರು ಏನ್ ಗೈಡ್ ಮಾಡ್ತಾರಂದ್ರೆ, ನೀವು ಒಂದು ಕೆಲಸ ಮಾಡಿ, ನಮ್ಮ ಜೈವಿಕ ಗೊಬ್ಬರ ಮಾತ್ರ ಬಿಡಿ, ಬೇರೆ ಏನು ಕೊಡಬೇಡಿ. ಆಗ ಏನಾಯ್ತು, ನಮ್ಮ ಕಲ್ಲಂಗಡಿ ಕಾಯಿ ಲಿಂಬೆಕಾಯಿ ಅಷ್ಟು ದೊಡ್ಡದಾಯ್ತಷ್ಟೇ. ಸಹಜ ಆಗಿದೆ, 1 ಎಕರೆ ಹೋಗಿದೆ. ಅದು ನೀವು ಆಮೇಲೆ ಕೇಳಿದ್ರೆ
ಅದು ಹಾಗಾಯ್ತು ಹೀಗಾಯ್ತು ಅಂದ್ರೆ ಆಮೇಲೆ ಫೋನ್ ಪಿಕ್ ಮಾಡೋದೇ ಬಿಟ್ರು ಲಾಸ್ ಆಯ್ತು ಲಾಸ್ ಲಾಸ್ ಆಯ್ತು. ಹಾಗಾಗಿ ನಿಮ್ಮ ಕಂಪನಿಯವರು ನಾವು ಬೆಳೆ ಇಡುವುದಕ್ಕಿಂತ 1 ತಿಂಗಳ ಮೊದಲೇ ಇವೆಲ್ಲ ವಿಚಾರವನ್ನು ನಿಮ್ಮ ಹತ್ರ ಹೇಳಿದ್ದೇನೆ, ನಿಮ್ಮ ಕಂಪನಿಯಲ್ಲಿರುವಂತಹ ಹುಡುಗರ ಹತ್ರ ಹೇಳಿದ್ದೇನೆ. ಹೀಗೆ ಆಗೋದಾದ್ರೆ ನೀವು ದಯವಿಟ್ಟು ಕಳಿಸ್ಬೇಡಿ, ನಾವು ಉಡುಪಿ ಜಿಲ್ಲೆಯವರು, ನಾವು ಕೆಟ್ಟದಾಗ ಬೈಲಿಕ್ಕೆ ನಮ್ ಬರಲ್ಲ, ಹಾಗಂತ ಮತ್ತೆ ನಾವು ಸ್ಪಂದಿಸುವುದಿಲ್ಲ ಅಲ್ವಾ ಸರ್? ಈಗ ಖುಷಿ ಆಯ್ತು, ಖುಷಿ ಆಗಿದೆ. ಅದಕ್ಕೆ ನೀವು ಫೋನ್ ಮಾಡ್ತಾ ಇದ್ರಲ್ಲ, ನಿಮ್ ಕ್ಯೂರಿಯಾಸಿಟಿ ಇದೆ ಪಾಪ ನಿಮ್ಗೆ ಬರೋಣ ಅಂತ ನಾವು ಅಷ್ಟು 450 ಕಿಲೋಮೀಟರ್ ಇಂದ ಬಂದಿದ್ದೀವಿ. ಅಲ್ಲ, ಈ ಪ್ರಾಡಕ್ಟ್ ಅನ್ನ ಮತ್ತೊಂದು ಹೇಳ್ತೇನೆ, ಬೇರೆ ಕಡೆ ಎಲ್ಲ ಚೆನ್ನಾಗಿ ಬಂದಿದೆ. ನಮ್ಮ ಈ ಭಾಗಕ್ಕೆ, ಕರಾವಳಿ ಭಾಗಕ್ಕೆ, ಏನು ಉಡುಪಿ, ಮಂಗಳೂರು, ಕಾರವಾರ ಏನ್ ಭಾಗ ಇದೆ, ಈ ಭಾಗಕ್ಕೆ ಒಳ್ಳೆ ವ್ಯವಸ್ಥಿತವಾಗಿ ಒಳ್ಳೆ ಬೆಳೆ ತೆಗಿಲಿಕ್ಕೆ ಒಳ್ಳೆ ಚೆನ್ನಾಗಿದೆ. ಎಲ್ಲಾ ಕಡೆನೂ ನಮ್ಮ ಬೆಂಗಳೂರು ಕಡೆ, ಚಿಕ್ಕಬಳ್ಳಾಪುರ ಏರಿಯಾ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಬೆಳೆ, ಟೊಮೊಟೊ ಇಂದ ಎಲ್ಲಾ ಬೆಳೆಗೆ ಇನ್ನೂ ನಾನು ಹೇಳುವುದಾದ್ರೆ, ಈ ಬೆಳೆಯನ್ನು ನಾವೀಗ ಆಲ್ರೆಡಿ ಈಗ ಜೀವಾಣುಗಳ ಸೃಷ್ಟಿಯಾಗಿರ್ತದೆ. 2ನೇ ಬೆಳೆ ಮಾಡುವಾಗ ಇನ್ನೂ ಚೆನ್ನಾಗಿ ಬರ್ತದೆ. ಇದರಲ್ಲಿ ನಾವೀಗ ಮುಂದೆ ನೆಕ್ಸ್ಟ್ ಒಂದ್ ಸ್ವಲ್ಪ ಮಳೆಗಾಲದ ದಿನಗಳಲ್ಲಿ ಹೀರೆ ಮಾಡುವ ಯೋಚನೆ ಇದೆ. ಸ್ವಲ್ಪ ಟೊಮೆಟೊ ನೋಡ್ತಾ ಇದ್ದೇವೆ. ಅಂದ್ರೆ ಈ ಭಾಗಕ್ಕೆ ಅಲ್ವಾ, ಈ ಗಾರ್ಡ್ಸ್, ಇದನ್ನು ಗಾರ್ಡ್ಸ್ ಟೈಪ್ ಚೇಂಜ್ ಮಾಡಿ ಒಂದು ಬೆಳೆ ಅದು ಮಾಡ್ತೇವೆ. ಏನಾದ್ರು ಇದಾಕಿ ನೀವು ಜೋಳ ಆ ತರದ ಒಂದು ಬೆಳೆ ಹಾಕೊಳ್ಳಿ, ಮತ್ತೆ ಇದಾಕಿ ಖಂಡಿತ ಇದನ್ನ ಸತತವಾಗಿ ಬೆಳಿಬಹುದು. ನೀವು ಒಂದು ಬೆಳೆ ಚೇಂಜ್ ಮಾಡ್ಬೇಕಷ್ಟೇ ವರ್ಷದಲ್ಲಿ. ಜೋಳ ಎಲ್ಲ ರಾಗಿ ಚೆಲ್ಲಿಬಿಡಿ, ಅಥವಾ ನಾವು ಉದ್ದು ಅಂತ ಅದೇ ಗೊಬ್ಬರ ಆಗುತ್ತೆ, ಮಲ್ಚಿಂಗ್ ಮಾಡ್ತಾರೆ. ಆ ಟೈಪ್ ಒಂದು ಬೆಳೆ ಚೇಂಜ್ ಮಾಡ್ಕೊಂಡು 2 ಬೆಳೆ ನೀವು ಇದು ಕಲ್ಲಂಗಡಿ ಇದೇ ತೋಟದಲ್ಲೇ ಬೆಳಿಬಹುದು ಅಷ್ಟೇ. ತಿಪ್ಪೆ ಗೊಬ್ಬರ ಅದೆಲ್ಲ ಸ್ವಲ್ಪ ಅಧಿಕವಾಗಿ ಬಳಸ್ಕೊಂಡು ಮಾಡಿ, ತುಂಬಾ ಚೆನ್ನಾಗಿದೆ. ಖಂಡಿತ. ಧನ್ಯವಾದಗಳು. ನಮಸ್ಕಾರ.